ಮಹದೇವಪುರ ಕ್ಷೇತ್ರದ ಬೆಳತೂರಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೆಆರ್ಎಸ್ ಸಂಘಟನೆಯ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಪುಷ್ಪಮಾಲೆ ಹಾಕಿ ನಂತರ ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಪರಿನಿರ್ವಾಣವಾಗಿ 69 ವರ್ಷಗಳು ಕಳೆದಿವೆ. ದಿವಂಗತ ಡಾಕ್ಟರ್ ಜಿಗಣಿ ಶಂಕರ್ ಮಾರ್ಗದರ್ಶನದಲ್ಲಿ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಆಯಾ ಭಾಗದ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಶುದ್ಧೀಕರಿಸಿ ಪುಷ್ಪನಮನ ಅರ್ಪಿಸಿ ಜ್ಯೋತಿ ಬೆಳಗಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸಿ ನಂತರ ಮುಂಬೈ ಮಹಾಯಾತ್ರೆ ಮಾಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷೆ ಶಿರೀಷಾ, ಕರುನಾಡು ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್, ಗ್ರಾಮಸ್ಥರಾದ ವಿನೋದ್ ಕುಮಾರ್, ಬಾಬು, ಪದಾಧಿಕಾರಿಗಳಾದ ಚನ್ನಸಂದ್ರ ಪ್ರಕಾಶ್, ರಾಜಹುಲಿ, ಸಂತೋಷ್ ಕುಮಾರ್, ಭೀಮಣ್ಣ, ಚಂದ್ರಶೇಖರ್, ರಾಜೇಶ್ವರಿ, ಫಾತಿಮಾ, ಸತ್ಯಮ್ಮ, ರತ್ನಮ್ಮ, ಭಾಸ್ಕರ್ ಬಾಬು, ಮಲ್ಲಿಕಮ್ಮ, ಅರುಣಕುಮಾರಿ ಹಾಜರಿದ್ದರು. ಈ ತಿಂಗಳ ಪ್ರತಿದಿನವೂ ಸಹ ಒಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಶುಚಿಗೊಳಿಸುವ ಮುಖಾಂತರ ಅವರನ್ನು ಸ್ಮರಣೆ ಮಾಡುವ ಮುಖಾಂತರ ನಾವೇನು ಕ್ಯಾಂಡಲ್ ಬತ್ತಿನ ಹಚ್ಚಿ ಅವ್ರನ್ನ ನವೆಂಬರ್ 23ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿನ ಇಲ್ಲಿ ಬೆಳ್ತೂರಲ್ಲಿ 9ನೇ ದಿನದ ಕಾರ್ಯಕ್ರಮ. ಇದಾದ ಮೇಲೆ ನಾಳೆ ಕೃಷ್ಣರಾಜಪುರ ತಾಲೂಕು ಕಚೇರಿ ಮುಂದೆ ಇದೆ. ಅದಾದ ಮೇಲೆ ಅಂತಿಮವಾಗಿ ಬೆಂಗಳೂರು ನಗರದ ವಿಧಾನಸೌಧ ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಪ್ರತಿಮೆಗೆ ಅಲ್ಲಿ ಮಾಲಾರ್ಪಣೆ ಮಾಡಿ ನಮ್ಮ ಪ್ರಯಾಣವನ್ನು ಮುಂಬೈಗೆ ಬೆಳೆಸ್ತಾ ಇದ್ದೀವಿ. ಇದು ನಾವು ಸತತವಾಗಿ ನಮ್ಮ ಸಂಘಟನೆ ವತಿಯಿಂದ ಹಿಂದೆ ನಮ್ಮ ಜಿಗಣಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟವರು ಅವರು ದಿವಂಗತ ಜಿಗಣಿ ಶಂಕರ್ ಅವರು. ಅವರ ಒಂದು ಹಾದಿಯಲ್ಲೇ ಕೂಡ ನಾವು ಸತತವಾಗಿ 13 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೆ ನಾನೆಲ್ಲ ಸ್ನೇಹಿತರು ಮತ್ತು ನನ್ನ ಆತ್ಮೀಯ ಎಲ್ಲ ನನ್ನ ಸಂಘಟನೆ ಒಡನಾಡಿ ಬಂಧುಗಳು ಸದಾ ಈ ಕಾರ್ಯಕ್ರಮವನ್ನು ಇಷ್ಟು ಬಹಳ ಒಂದು ಸೊಗಸಾಗಿ ಮತ್ತು ಅಚ್ಚುಕಟ್ಟಾಗಿ ಒಂದು ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವಾಗಿ ನಿಂತು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯೋದು, ಅವರ ವಿಚಾರವನ್ನು ತಿಳಿಸೋದು ಮತ್ತು ನಾವೆಲ್ಲ ಕಾರ್ಯಕರ್ತರಿಗೆ ತಿಳಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿರ್ತಕ್ಕಂಥ ಅನೇಕ ಅನಿಷ್ಟ ಪದ್ಧತಿಗಳನ್ನು ಮತ್ತು ಶೋಷಣೆಗಳನ್ನು ಅಸಮಾನತೆಯನ್ನು ಮನಗಂಡು ಅವರು ಬಾಲ್ಯದಿಂದ ಹಿಡಿದು ಇಡೀ ತನ್ನ ಜೀವನವನ್ನೇ ಈ ಸಮುದಾಯಕ್ಕಾಗಿ ಏನು ಶೋಷಣೆಗೆ ಒಳಗಾದಂತಹ ಸಮುದಾಯಕ್ಕೆ ಧ್ವನಿಯಾಗಿ ಬಂದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರು ಇಲ್ದಿದ್ದರೆ ನಮ್ಮ ಬದುಕು ಯಾವ ರೀತಿ ಇತ್ತು ಅನ್ನೋದು ನಾವೆಲ್ಲ ಊಹೆ ಮಾಡಿಕೊಂಡ್ರೆ ಕೂಡ ಭಾಳಷ್ಟು ಕಷ್ಟಕರವಾಗಿರ್ತದೆ. ಯಾಕಂದರೆ ನಮ್ಮ ಹಿಂದೆ ಇದ್ದಂತಹ ನಮ್ಮ ಹಿರಿಯರು ಅನೇಕ ಕಷ್ಟಗಳಿಗೆ ಒಳಗಾಗಿದ್ದರು, ಅನೇಕ ಸಮಸ್ಯೆಗಳಿಗೆ ಒಳಗಾಗಿದ್ದರು. ಯಾಕಂದರೆ ಅವತ್ತು ಯಾರೂ ಕೂಡ ಮಾತಾಡುವಂಥ ಹಕ್ಕಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಲ್ಲ, ಅವರು ಪ್ರತಿಯೊಂದು ನಾಗರಿಕರಿಗೂ, ಯಾಕಂತ ಹೇಳಿದ್ರೆ ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಅವತ್ತಿನ ದಿನ ಅಂತ ಬಡವರಿಗೆ, ಅವತ್ತಿನ ಅಸ್ಪೃಶ್ಯರಿಗೆ, ಅವತ್ತಿನ ದಿನ ಇರುವಂಥ ಶೋಷಿತ ಒಳಗಾಗದವರಿಗೆ ಎಲ್ಲರಿಗೂ ಸಹ ಅವರು ಸಂವಿಧಾನವನ್ನು ಬರೆದು ಎಲ್ಲರೂ ಬದುಕಲಿ, ಬಾಳಲಿ, ನನ್ನ ಜನ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಸಂವಿಧಾನವನ್ನು ಬರೆದು ಇವತ್ತು ನಾವು ಬದುಕಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲತಃ ಕಾರಣ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಂಧುಗಳೇ. ಯಾಕಂದರೆ ಸಂವಿಧಾನದಿಂದನೇ ನಾವು ಎಲ್ಲ ಕಾನೂನು ವಿಚಾರಗಳಾಗಲಿ ಯಾವುದೇ ವಿಚಾರವನ್ನು ತಿಳ್ಕೊಂಡು ನಾವು ಒಂದು ಪ್ರತಿಯೊಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಕಾರಣ ಏನು ಅಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳ್ಬೋದು. ಅಂಥ ಮಹಾನ್ ವ್ಯಕ್ತಿ ಅವತ್ತು ಡಿಸೆಂಬರ್ 6ನೇ ತಾರೀಕು ಅವರೊಂದು ಪರಿನಿರ್ವಾಣ ದಿನವನ್ನು ನಾವೆಲ್ಲರೂ ಈ ಒಂದು ಶ್ರದ್ಧೆ, ಶಿಸ್ತು ಮತ್ತು ಗೌರವವನ್ನು ಸೂಚಿಸುವ ಮುಖಾಂತರ ನಾವು ಅಲ್ಲಿಗೆ ತೆರಳುತ್ತಾ ಇದ್ದೀವಿ. ತಾವೆಲ್ಲರೂ ನನ್ನ ಮಾತೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ. ಬಂಧುಗಳೇ, ಏನು ಈ ದಿವಸ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ